ಲೇ ಮಗನ ಎಷ್ಟು ಶೋಕಿ ಮಾಡ್ತೀನಿ ನೋಡು. ಅಷ್ಟು ಲಕ್ಷ ಬಕ್ಕಂದಾಗ ಇಟ್ಕೊಂಡು ಅಡ್ಡಿರ್ತೀನಿ ನಾನು. ನೋಡ್ಲಿ ಅವನ್ನ ಬಕ್ಕಂದ 4 ರೂಪಾಯಿ ಇಲ್ಲ ಬಿಟ್ಟಿ ಡೈಲಾಗ್ ಹೊಡಿ ಅಂದ್ರೆ ಹಂಗೆ ಹೋಗಿತಾನ ನೋಡು. Welcome to my party, we're just getting started. A life is a dream or a nightmare scarring. Hand me a drink cause I Habibi, come to Dubai. Hi friends, good morning. Support ಮಾಡಿ. ಲೇ ಇವಳ ಆ ಫೈಲ್ಸ್ ಎಲ್ಲ ಬ್ಯಾಗ್ನಾಗ ಇಟ್ಬಿಡ ಅವನ್ನ. ಕೆಲ್ಸಕ್ಕೆ ಹೋಗೋ ವಿಚಾರ ಐತೇನೆ ಈ ವರ್ಷರ? ನಿನ್ನ ಗೆಳೆಯರೆಲ್ಲರೂ ಕೆಲ್ಸಕ್ಕೆ ಹೋಗಿ ದುಡ್ಯಾಕುಂತು ನಿನ್ಗೆ ಆ ಬುದ್ಧಿ ಯಾವ ಬರ್ತಲೇ? ತಂದೆ ಮಗಂದು ಇಬ್ಬರದು ದಿವಸ ಇದ ಬಾಳೆ ವಾತಲ್ಲಿ. ನಾ ಹೇಳೋದು ಒಂಚೂರು ಕೇಳಿಸ್ಕೊಂತಾನ ನೋಡಿವ. ನಿನ್ನ ಹೆಂಗೆ ಬಾಯಿ ಬಿಡಿಸ್ಬೇಕು ಅನ್ನೋದು ಗೊತ್ತಲೇ ಬಡ್ಡಿ ಮಗನ. ನಿನ್ಗೆ ಮದುವೆ ಮಾಡ್ಬೇಕಂತ ಯೋಚನೆ ಮಾಡಲಿಲ್ಲ ನಾನು. ಯಾವಾಗ ಮಾಡ್ತೇವೋ ಯಪ್ಪ. ಚಪ್ಪಲ ಹರಿತೇವ ಮಗನ. ಮದುವೆ ಅಂದ್ರೆ ಹೆಂಗೆ ಕೇಳಿಸ್ಕೊಂತೀವಿ ನೋಡು, ಹಂಗೆ ಕೆಲ್ಸಕ್ಕೆ ಹೋಗೋದನ್ನು ಕೇಳಿಸ್ಕೋಬೇಕು, ಉದ್ಧಾರ ಆಗ್ತಿ. ಬೆಳಿಗ್ಗೆ 6ಕ್ಕೆ ಮನೆಯಿಂದ ಹೋಗ್ತಿದ್ದಿ, ರಾತ್ರಿ 11-12ಕ್ಕೆ ಬರ್ತಿ. ಈಗ ಗೊತ್ತಾಗೋತೇನು ಜೀವನ ಎಷ್ಟು ಕಷ್ಟ ಅಂತ. ಜೀವನ ಕಷ್ಟ ಅಂತ ನಂಗೆ ಅನ್ಸಿಲ್ಲ. ಯಾಕಂದ್ರೆ ನಾನು ನನ್ನ ಮಕ್ಕಳಿಗೆ ಯಾವ ಕೊರತೆನೂ ಇರಬಾರ್ದಂತ ಅದಕ್ಕೆ ಜಾಸ್ತಿ ಟೈಮ್ ಆಟೋ ಓಡಿಸ್ತೀನಿ ನಾನು. ನೀನು ಲೋನ್ ರಿಕವರಿ ಮಾಡೋಕೆ ಊರೂರ ಮ್ಯಾಗ 100 ಕಿಲೋಮೀಟ್ರ್ ಹೊಕ್ಕಿಪ್ಪ ಕೆಲಸದ ಮ್ಯಾಗ. ಆದ್ರೆ ನಿಂಗೆ ಮೆಂಟಲಿ ಪ್ರೆಷರ್ ಇರುತ್ತಲೇ. ಬ್ಯಾಂಕ್ ಕೆಲಸ ಮಾಡ್ತಿರ್ತಿದ್ದಿ ಮೊದ್ಲ, ಆದ್ರೆ ನಂಗಿರಲ್ಲ. ನಾನು ಇಲ್ಲೇ ಇದ್ದೂರಾಗ ಆಟೋ ಓಡ್ತೀನಿ. ನಿಂಗೆ ತಿಂಗಳಿಗೆ 40,000 ಇನ್ಸೆಂಟಿವ್ ಸೇರಿ ನಾನು ಒಂದು ದಿನಕ್ಕೆ 2,000 ದುಡಿತೀನಿ ಅಂದ್ರೆ ತಿಂಗಳಿಗೆ ಎಷ್ಟು ಆತ್ಲೆ ಲೆಕ್ಕ ಮಾಡ್ಕೊ. ಮತ್ತು ಬೆಳಗ್ಗೆ ಅಂದ್ರೆ ಹೋಗ್ಬೇಕು, ರಾತ್ರಿ 11 ಆಕೈತಿ 12 ಆಕೈತಿಪ್ಪ, 2,000 ಹಂಗೆ ಬರುತ್ತಲ್ಲೇ. ನಾನು ನಿನ್ಗೆ ಅಸಹ್ಯ ಮಾಡ್ಬೇಕಂತ ಹೇಳಿಲ್ಲೇಪ್ಪ. ಬೆಳಿಗ್ಗೆ ನಿನ್ನ ಮಕ್ಕಳು ಹೇಳೋಕ್ಕೂ ಮುಂಚೆ ಹೋಗ್ತಿ, ರಾತ್ರಿ ಮಕ್ಕೊಂಡಿಂದ ಬರ್ತಿ. ಕುಟುಂಬಕ್ಕೋಸ್ಕರ ದುಡಿಯಾಕೆ ಕುಂತಿದ್ದಿ, ಕುಟುಂಬವನ್ನೇ ಮರೆಯೋ ಅಷ್ಟೇ. ವಿಚಾರ ಮಾಡು, ಸಣ್ಣ ಮಕ್ಕಳು ಅದಾವ, ಅವ್ರಿಗೂ ಒಂದು ಸ್ವಲ್ಪ ಟೈಮ್ ಕೊಡು. ಅಲ್ಲ ಇವನ ಸಾರಿ ಅಪ್ಪ, ನೀ ಈಗ ಹೇಳಿದ ಮಾತು ಭಾಳ ಅಂದ್ರೆ ಭಾಳ ಹರ್ಟ್ ಆತ. ನಾ ಕೆಲ್ಸಕ್ಕೆ ಹೋಗ್ತೀನಿ. ಹಂಗೆ ಮಾಡಿಪ್ಪ. ಮತ್ತು ನಿನ್ನ ಕೈಯಾಗ ನನ್ನ ಪಗಾರ ತಂದು ಕೊಡ್ತೀನಿ. ಹೌದಾ ಹುಲಿಯಾ? ಅರ್ಥ ಮಾಡ್ಕೊಂಡಿಲ್ಲ, ಅಷ್ಟು ಸಾಕು ಬಿಡ್ಲಿಯಪ್ಪ. ಹೋಗು, ಎಲ್ಲರ ಕೆಲಸ ಕೇಳ್ಕೊಂಡು ಹೋಗು, ಖಾಲಿ ಕುಂಡ್ರಬೇಡ. ಆಯ್ತಪ್ಪ ಹೋಗ್ತೀನಿ. ಅದನ್ನ ಬಿಡು, ರೀಲ್ಸ್ ಮಾಡೋದು ನೋಡು. ನಾ ಹೇಳೋದು ನನ್ನ ಮಗ ಅರ್ಥ ಮಾಡ್ಕೊಂಡ, ನೀ ಅದನ್ನ ಅರ್ಥನ ಮಾಡ್ಕೋವಲ್ಲಿ. ನನ್ನ ಪರ್ಸ ಕಳು ಮಾಡ್ಕೊಂಡು ಹೋಗಿದ್ದಲ್ಲ, ಬಾಲ್ಯ ಸಂಜೆಗೆ ಐತ್ ನಿಂದ. ನಾ ಹೇಳೋದು ಒಟ್ಟು ವಿಚಾರ ಮಾಡು. ಹಲೋ, ಎಲ್ಲದಿಲ್ಲ? ಊರಿಗೆ ಬಂದಿನಿ, ಒಂದು ಸ್ವಲ್ಪ ಬಂದು ಭೇಟಿಯಾಗಿ ಹೋಗ್ತೇನೆ. ನನಗೆ ಯಾವ ಬಂದಿಲ್ಲ ಬೆಂಗಳೂರ್ಲಿದ್ದ? ಏನು ಹೇಳೇ ಇಲ್ಲ ಅಲ್ಲಿ ಊರಿಗೆ ಬರೋದು? ಸ್ವಲ್ಪ ಅರ್ಜೆಂಟ್ ಫೋನ್ ಬಂತು, ಹಾಗಾಗಿ ಊರಿಗೆ ಬಂದೆ. ಸಂಜೆ ಆಗತ್ಲೆ ವಾಪಸ್ ಹೋಗ್ಬೇಕು, ಹಾಗಾಗಿ ಒಂದು ಸ್ವಲ್ಪ ಭೇಟಿಯಾಗಿ ಹೋದ್ರೆ ತನ್ಕೊಂತ ಕಾಲ್ ಮಾಡಿದೆ. ಬಾ ಲಗುನ್ ಬಾ. ಅಲ್ಲೇ ಬಂತಳ್ಳೆ.
ನೋಡಲೆ ನಾವು ಸಣ್ಣ ಇದ್ದಾಗ ಹುಡುಗರೆಲ್ಲ ಇರ್ತಿದ್ವಿ, ಆದ್ರೆ ಬ್ಯಾಟು ಬಾಲ್ ಇರ್ತಿದ್ದಲ್ಲ ನಮಗೆ. ಆದ್ರೆ ಈಗ 10 ಬ್ಯಾಟ್ ತೊಗೊಂಡಷ್ಟು ಐತಿ ನಮ್ಮ ಕಡೆ ರೊಕ್ಕ, ಆದ್ರೆ ಹುಡುಗರಿಲ್ಲ. ಇವ್ರಿಗೆ ಬ್ಯಾಟು ಬಾಲ್ ಎಲ್ಲ ಥರ ಐತಿ, ಆದ್ರೆ ಇವ್ರು ನೋಡಿ ಮೊಬೈಲ್ ಒಳಗೆ ಎಷ್ಟು ಎಡಿಟ್ ಆಗ್ಯಾರ. ಲೇ ಅವ್ರಿಗೆ ನಾನು ಈಗೇನಾರು ಕ್ರಿಕೆಟ್ ಆಡೋರ್ಲಿ ಅಂದೆ ಅಂದ್ರೆ ಅವ್ರು ಏನು ಹೇಳ್ತಾರೆ ಗೊತ್ತನ? ಈ ಕ್ರಿಕೆಟ್ನಾಗ ಏನು ಇಂಟ್ರೆಸ್ಟ್ ಐತಿ ಅಣ್ಣ? ಈ ಪಬ್ಜಾಗ ಐತಿ ಇಂಟ್ರೆಸ್ಟ್. ಲೇ ಹಾಕಿರ್ನ ತೆಗೆದ್ದ ಇನ್ನು ಹೇಳ್ತಿ. ಏನು ಮಾಡ್ತಿಲ್ಲ ಈಗ ಊರಾಗ ಕೆಲಸ? ಏನು ಮಾಡ್ತೀವಿ ಬಿಡ್ಲಿ, ಮನ್ಯಾಗ ಬರೀ ಬೈಸ್ಕೊಳೋದು, ತಿನ್ನೋದು, ಅಡ್ಡಾಡೋದು, ಬರೀ ಇದಾಗೈತೆ ನಾವು ಮನ್ಯಾಗ. ಫೋನ್ ನೋಡೋದು. ಇಲ್ಲೇನು ಮಾಡ್ತಿಲ್ಲ, ಬಾ ನನ್ನ ಕಂಪ್ನಿ ಒಳಗೆ ಬೆಂಗಳೂರಾಗ, ಅಲ್ಲೇ ಒಂದು ನಿಂಗೆ ಕೆಲಸ ಕೊಡಿಸ್ತೀನಿ. ಅಷ್ಟು ಮಾಡಲಿ ಗೆಳೆಯ, ಮೊದಲ ನಿನ್ನ ಜೋಡಿನೇ ಬಂದ್ಬಿಡ್ತೀನಿ ಕೆಲ್ಸಕ್ಕೆ ನಾನು. ಹಾಂ ಆಯ್ತಾಯ್ತು ಬಾಬಾ. ಹಲೋ. ಹಲೋ ರೀ, ಇನ್ನೂ ಎಲ್ಲದಿರಿ? ಹಾಂ, ಇಲ್ಲೇ ಆಟೋ ಓಡ್ಸಕತ್ತೀನಿ. ಏನು ಹೇಳ? ಮಕ್ಕಳೆಲ್ಲ ನಿಮ್ಮ ದಾರಿ ನೋಡಾಕತ್ತಾರ್ರಿ, ಸ್ವಲ್ಪ ಜಲ್ದಿ ಬರ್ರಿ. ಹಾಂ, ಬಂದೆ. ಈಗ ಟೈಮ್ ಎಷ್ಟಾಗೈತಿ? ಈಗ 11 ಅನ? ಹಾಂ, ಬಂತು. ಇನ್ನೊಂದು ಅರ್ಧ ಗಂಟೆ. ಈಗ ಎದ್ದು ಬಂದೇನ ಹೊರಗೆ ನಿಮ್ಮ ಅಪ್ಪನ ನೋಡಾಕ. ಈಗ ಹೋದವ ಬರೀ ಕೆಲಸ ಅಂತ ಇಷ್ಟ ಯೋಚನೆ ಮಾಡ್ತಾನೆ. ನಿಮಗೂ ಟೈಮ್ ಕೊಡ್ಬೇಕು ಅನ್ನೋದು ಯಾವಾಗ ಅರ್ಥ ಮಾಡ್ಕೊಳ್ತಾನೆ ಏನೋ. ಹೋಗು, ಶಾಲೆ ಟೈಮ್ ಆಯ್ತು, ಶಾಲೆಗೆ ಹೋಗು. ಅಂಕಲ್ ಜೇಮ್ಸ್ ಹಾಸ್ಪಿಟ್ಲಿಗೆ ಬರ್ತೀರೇನ್ರಿ? ಹಾಂ ಸರ್, ಬರ್ತೀನಿ. ಹತ್ತಿರಿ ಸರ್. ಅಂಕಲ್ ಆ ಸ್ಟಾಪ್ ಹತ್ರ ಸ್ವಲ್ಪ ನಿಲ್ಲಿಸಿ. ಹ್ಞೂ ರೀ, ಸೈಡ್ಗೆ ಹಾಕ್ತೀನಿ ರೀ. ಅಪ್ಪ ಹೇಳಿದ್ದೀನಿ. ಅಪ್ಪ ಯಾವಾಗ ಬರ್ತೀನಿ ಮನೆಗೆ? ಟ್ಯೂಷನ್ನಿಗೆ ನಾ ಫ್ರೆಂಡ್ಸ್ ಕರ್ಕೊಂಡು ಹೋಗಕ್ಕ ಅವ್ರ ಪಪ್ಪ ಬರ್ತಾರ. ಇನ್ನಾಕ್ ಬರಲ್ಲ ನಾ ಕರ್ಕೊಂಡು ಹೋಗಕ್ಕ? ಮಮ್ಮಿ ಹೇಳಿದ್ದು ನಂಗ ಐಸು ಸಿಂಕಲ್ ಏನ್ ತರಕ್ ಹೋಗಿದ್ದೆ ಅಂತ. ನಂಗೆ ಅವ್ರು ಬೇಡ, ಏನ್ ಬೇಕು ನನಗ? ನಾ ಟ್ಯೂಷನ್ನಿಗೆ ಏನೋ ಬಾ ಕರ್ಕೊಂಡು ಹೋಗಕ್ಕ. ಅಯ್ಯೋ ಪಪ್ಪ ಅನಿಸು ಬಾ ಜಲ್ದಿ. ಅಂಕಲ್ ನೀವು ಸದ್ಯನೇ ಮನೆಗೆ ಹೋಗ್ರಿ, ನಾ ಬೇರೆ ಗಾಡಿಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತೀನಿ. ಇಲ್ರಿ, ನಿಮ್ಮನ್ನು ಬಿಟ್ಟ ನಾ ಮನೆಗೆ ಹೋಗ್ಕೊಂತವ್ರಿ. ಇಲ್ಲ ಪರವಾಗಿಲ್ಲ ಅಂಕಲ್, ನೀವು ಹೋಗ್ರಿ, ನಾ ಬೇರೆ ಗಾಡಿಗೆ ಡ್ರಾಪ್ ಕೇಳ್ಕೊಂಡು ಹೋಗ್ತೀನಿ.
ಅಬ್ಬಬ್ಬಬ್ಬ ನನ್ನ ಮಗನೂ ಕೆಲ್ಸಕ್ಕೆ ಹೊಂಟ, ನೀನು 10 ಆದರೂ ಇನ್ನೂ ಇಲ್ಲೇ ಇದ್ದೀವಿ. ಏನಿದು ಮ್ಯಾಜಿಕ್? 6 ಅಂದ್ರೆ ಹೋಗವ. ಇಲ್ಲೋ ಈಗ ಎಲ್ಲ ಚೇಂಜ್ ಮಾಡ್ಕೊಂಡೀನಿ. ಆಟೋ ಓಡಿಸೋದಿದ್ದಾಗ ಆಟೋ ಓಡ್ಸೋಕೆ ಹೋಗ್ತೀನಿ ಮತ್ತು ಹಳ್ಳಿ ನನ್ನ ಕುಟುಂಬಕ್ಕೂ ಟೈಮ್ ಕೊಡ್ತೀನಪ್ಪ ನಾ ಈಗ. ಲೇ ಇನ್ನೂ ಇಲ್ಲೇ ಇದೆ ನೀನು.